ಮೋದಿಯವರು ಕಳೆದ 1 ಗಂಟೆಯಿಂದ ಇವತ್ತೇ ಸರ್ಕಾರ ರಚನೆ ಹಕ್ಕನ್ನ ಮಂಡಿಸೋದಕ್ಕೆ ಚರ್ಚೆಗಳಾಗ್ತಾ ಇದೆ. ಅಂತಿಮ ನಿರ್ಧಾರಕ್ಕೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ. ಇವತ್ತೇ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡೋದಕ್ಕೆ ಅವಕಾಶವನ್ನ ಕೇಳುತ್ತಾ NDA ಮೈತ್ರಿಕೂಟ ನೋಡಿ ಇವತ್ತು ಅಂತ ಬಂದಾಗ ಇವತ್ತು ಮಾಡಿ ಮುಗಿಸ್ಬಿಡ್ಬೇಕು, ನಾಳೆ ಅನ್ನೋದು ಕಾಯಕ್ಕೆ ಹೋಗ್ಬಾರ್ದು ಅಂತೇಳಿ ತೀರ್ಮಾನಕ್ಕೆ ಬಂದಾರೆ. ಏನಾಗ್ಬೋದು ಅನ್ನೋ ಕುತೂಹಲ. ಶ್ರೀಪಾದ್ ಹೇಳ್ತಾ ಇದ್ರು ಇವತ್ತು ಅವರ ಡಿಮ್ಯಾಂಡ್ ಅನ್ನು ಫುಲ್ಫಿಲ್ ಮಾಡಿದ್ರೆ 5 ವರ್ಷ ಹಾಗೆ ಇರುತ್ತಾ. ಎಸ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಒಪ್ಪಿದ್ರೆ ಸರ್ಕಾರ ಅಧಿಕಾರಕ್ಕೆ ಬಂತು ಅಂತ ಲೆಕ್ಕ. ಆದರೆ ಅವರು ಒಪ್ತಾರ ಅನ್ನೋದು ಈಗ ಬಹಳ ಮುಖ್ಯ. ನಿತೀಶ್ ಒಪ್ಪಿದ್ರೆ ಇವತ್ತೇ ಹಕ್ಕು ಮಂಡನೆ, ಸರ್ಕಾರ ರಚನೆಯ ಹಕ್ಕು ಪ್ರತಿಪಾದನೆ ಇವತ್ತೇ ಆಗುತ್ತೆ. ಆದರೆ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಒಪ್ಪಬೇಕು. 12 ಸಂಸದರ ಬಲದೊಂದಿಗೆ ನಿತೀಶ್ ಕುಮಾರ್, 16 ಸಂಸದರ ಬಲದೊಂದಿಗೆ ಚಂದ್ರಬಾಬು ನಾಯ್ಡು ಎಲ್ಲರೂ ಒಪ್ಪಿದರೆ ಇವತ್ತೇ ಸರ್ಕಾರ ರಚನೆ ಮಾಡೋದಕ್ಕೆ ಹಕ್ಕು ಮಂಡನೆಯನ್ನ ಮಾಡ್ಲಿಕ್ಕಿದ್ದಾರೆ. ಗಮನಿಸ್ತಾ ಇದ್ದೀರಿ ಯಾವ್ಯಾವ ಪ್ರಮುಖ ನಾಯಕರು ಮೀಟಿಂಗ್ಗೆ ಬಂದ್ರು ಅಂತ. ಗಮನಿಸೋಣ ಒಂದ್ಸರಿ ಯಾವ್ಯಾವ ಪ್ರಮುಖ ನಾಯಕರು ಇವತ್ತಿನ ಈ ಮುಖ್ಯ ಮೀಟಿಂಗ್ಗೆ ಬಂದ್ರು ಅಂತ ಹೇಳಿ. ಚಂದ್ರಬಾಬು ನಾಯ್ಡು ಅವರು ಭಾವಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ, ಚಿರಾಗ್ ಪಾಸ್ವಾನ್, ರಾಮ್ ವಿಲಾಸ್ ಪಾಸ್ವಾನ್ ಅವರ ಸುಪುತ್ರ HD ಕುಮಾರಸ್ವಾಮಿ ಅವರು ಈಗಾಗಲೇ ದೆಹಲಿಗೆ ಬಂದಿದ್ದಾರೆ ಅಮಿತ್ ಶಾ ಅವರ ಕರೆಯೊಂದಿಗೆ. ಏಕನಾಥ್ ಶಿಂದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ, ಪವನ್ ಕಲ್ಯಾಣ್. ಈ ಎಲ್ಲಾ ದೃಶ್ಯಾವಳಿಗಳಿಗಿಂತ ಈ ದೃಶ್ಯಾವಳಿ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತ ನೋಡಿ, ಇಲ್ಲಿ ನಿತೀಶ್ ಕುಮಾರ್ ಅವರು ಇದ್ದಾರೆ, ಹಿಂದೆಗಡೆನೆ ತೇಜಸ್ವಿ ಯಾದವ್ ಅವರು ಇದ್ದಾರೆ. ಈ ಹಿಂದೆ ಫ್ಲೈ ಆದ್ಮೇಲೆ ಈ ವಿಮಾನ ಹಾರಾಟದ ಸಂದರ್ಭದಲ್ಲಿ ಏನೇನು ಮಾತುಕತೆ ಆಗಿರ್ತೋ ಹಿಂದೆಗಡೆಯಿಂದ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಂದ್ಬಿಡಿ ನಿಮ್ಗೊಂದು ಒಳ್ಳೆ ಹುದ್ದೆನ ಕೊಡ್ಸೋಣ, ಏನೋ ಒಂದು ಮಾಡೋಣ ಅಂತೇಳಿ ಕರೆದಿರ್ಬೋದು. ಓಕೆ, ಪವನ್ ಕಲ್ಯಾಣ್ ಕೂಡ ಬಂದಿದ್ದಾರೆ ಅಂತ ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಪವನ್ ಕಲ್ಯಾಣ್ ಅವರು ಇದ್ದಾರೆ. ಏಕನಾಥ್ ಶಿಂದೆ ಅವ್ರಿಗೆ ನೆನ್ನೆನೆ ಕರೆ ಮಾಡಿದ್ರು ಬರಬೇಕು ಅಂತೇಳಿ. ನೋಡಿ, ಇಲ್ಲಿ ಏಕನಾಥ್ ಶಿಂದೆ ಅವರು ದೆಹಲಿಗೆ ಹೋಗೋದ್ರ ಬೆನ್ನಲ್ಲೇ ಈ ಕಡೆ ಮತ್ತೊಂದು ಕಡೆ ಫಡ್ನವೀಸ್, ದೇವೇಂದ್ರ ಫಡ್ನವೀಸ್ ಅವರು ಅಲ್ಲಿ ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ರೆ ತಮ್ಮ ಸ್ಥಾನಕ್ಕೆ, DCM ಸ್ಥಾನಕ್ಕೆ. ಸೊ ಈ ರೀತಿಯಾಗಿ ಬೆಳವಣಿಗೆಗಳಾಗ್ತಾ ಇದೆ. ನೋಡಿ, ಇದೆಲ್ಲ ದೃಶ್ಯವನ್ನು ಗಮನಿಸ್ಬೋದು. ನೋಡಿ, ಕುಮಾರಸ್ವಾಮಿ ಅವರು ಕೃಷಿ ಖಾತೆಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅನ್ನೋದು ಸ್ಪಷ್ಟ. ಪಾಸ್ವಾನ್ ಕೂಡ ಒಂದಷ್ಟು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಆ ಕಡೆ ಚಂದ್ರಬಾಬು ನಾಯ್ಡು ಅವರು ಕೂಡ ಸ್ಪೀಕರ್ ಸ್ಥಾನದ ಮೇಲೆ ಕಣ್ಣನ್ನು ಇಟ್ಟಿರಬಹುದು. TDP ಬೇಡಿಕೆ ತರಾನೇ ಕಾಣಿಸ್ತಾರೆ. 6 ಬೇಡಿಕೆ 6x2 ಅಥವಾ 6x3 ಆಗುತ್ತಾ? ಜೊತೆಗೆ ಇದು 5 ವರ್ಷಗಳು ಕೂಡ ಇವರ ಬೇಡಿಕೆಗಳು ಹೀಗೆ ಕಂಟಿನ್ಯೂ ಆಗುತ್ತಾ ಅಂತ ಹೇಳಿ. ಯಾಕಂದ್ರೆ ಬಿಜೆಪಿಯ ಮಿತ್ರ ಪಕ್ಷಗಳು ಇವೆಲ್ಲವೂ ಕೂಡ, ಒಂದು ಕಡೆ TDP ಪಕ್ಷ, ಮತ್ತೊಂದು ಕಡೆ ನಿತೀಶ್ ಕುಮಾರ್ ಅವರ JDU ಪಕ್ಷ, ಪವನ್ ಕಲ್ಯಾಣ್, ಚಂದ್ರಬಾಬು ನಾಯ್ಡು ಅವರ TDP ಅವ್ರಿಗೆ ಮಿತ್ರ ಪಕ್ಷ ಆಗಿರುವಂತ ಜನಸೇನಾ ಪಕ್ಷ, ಇಲ್ಲಿ JDS ರಾಜ್ಯದಲ್ಲಿ ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಬಿಜೆಪಿಗೆ ಒಳ್ಳೆಯ ರಿಸಲ್ಟ್ ಬಂದಿದೆ ಅನ್ನುವ ಚರ್ಚೆಗಳು ಶುರುವಾಗ್ತಾ ಇದೆ. ಏಕನಾಥ್ ಶಿಂದೆ, ಸೊ ಈಗ ಏಕನಾಥ್ ಶಿಂದೆ ಜೊತೆಯಲ್ಲಿ ಠಾಕ್ರೆ ಕೂಡ ಬರ್ತಾರೆ ಅಂತ, ಉದ್ಧವ್ ಠಾಕ್ರೆ ಕೂಡ NDAಗೆ ಸೇರಿಕೊಳ್ಳುವ. ಶಿವಸೇನೆ 2 ಬಣದಲ್ಲಿ ಏಕನಾಥ್ ಶಿಂದೆ ಶಿವಸೇನೆ ಬಣ 7 ಸ್ಥಾನಗಳನ್ನ ಗೆದ್ದಿದ್ರೆ ಉದ್ಧವ್ ಠಾಕ್ರೆ ಬಣ 9.